ಅಣ್ಣ ಇದೆಲ್ಲ ಮೆಟಲ್ ತೊಗೊಂಡು ಏನ್ ಮಾಡತ್ತೀರಿ? ಇದು ಮನ್ಯಾಗ ನೋಡು 5 ಲೀಟರ್ದಿಂದ ಯೂಸ್ ಮಾಡಿ ಒಗಿತಾರ ಗೊತ್ತಿ. ಒಂದು ಸುಮ್ಮ ಒಗಿಯೋ ಬದ್ಲಿ ಪ್ಲಾಸ್ಟಿಕ್ಲಿ ನಾವು ರೈತರಿಗೆ ಒಂದು ಯೂಸ್ ಆಗುವಂಥದ್ದು ಒಂದು ಮಟೀರಿಯಲ್ ಮಾಡತ್ತೇನು. ಏನಂದ್ರೆ ಇಂಥದ್ದೊಂದು ಡಬ್ಬಿ ಮತ್ತು ಇದು ಸಿಂಕ್ ಪೈಪ್ ಇರ್ತೈತಲ್ಲ, ಈ ಸಿಂಕ್ ಪೈಪು ಬೆಂಡಿಂಗು ಒಂದು ಇದನ್ನು ವಾಲು ಒಂದು 1 ಇಂಚ್ ಪೈಪು ಇದರಲ್ಲಿ ಒಂದು ಮಟೀರಿಯಲ್ ಮಾಡ್ತೇನೋ. ಲಾಸ್ಟಿಗೆ ನೋಡೋಕೆ ಹೆಂಗಿರ್ತೈತೆ ಅಂತೇಳಿ ತೋರಿಸ್ತೀನಿ ಆಮೇಲೆ. ನೋಡ್ರಿ ಇದನ್ನ ಈ ರೀತಿ ಹಾಕೊಂಡ್ ಮಾಡಿದವು. ಈ ರೀತಿ ಹಾಕೊಂಡ್ ಮಾಡಿ ಇದರ ಪುಡಿ ಹಾಕೊಂಡು ಅಂತಂದ್ರ ಸೊ ಇದ್ರೊಳಗಿಂದ ನಮಗೆ ನಾವು ಸಾಲಿಗೆ ಸುಳ್ಯ ಬಿಡಬಾರ್ದು ಅಂತ ಹೇಳಿ ಕೆಳಗಡೆ ಡೈರೆಕ್ಟ್ ಆಗಿ ಕೆಳಗಡೆ ಅದಕ್ಕೆ ಬಡ್ಡಿಗೆ ಹೋಗೋಂಗ ನಮ್ಗೆ ಎಷ್ಟು ಬೇಕಲ್ಲ ಪುಡಿ ನಾವು ಹೆಚ್ಚಾಕೋದ್ರೆ ಹೆಚ್ಚು, ಕಡಿಮೆ ಹಾಕೋದ್ರೆ ಕಡಿಮೆ. ಸೊ ಡೈರೆಕ್ಟ್ ಹಾಕೊಂಡು ನಾವು ಇದನ್ನ ಈ ರೀತಿ ಚಲಿಸ್ಕೊಂಡು ಬೇಕಾದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಹಾಕ್ಬೋದು. ನಾನು ಇದನ್ನ ಸಣ್ಣದು ಮಾಡ್ಕೊಂಡು, ನೀವು ಬೇಕಾದ್ರೆ 20 ಲೀಟರ್ ವಾಟರ್ ಬಾಟಲ್ ಇರ್ತೈತೆ ಅದನ್ನ ಹಿಂಗೆ ಬಗ್ಲಿಗೆ ಹಾಕೊಂಡು ಮಾಡ್ಕೊಂಡು ಅದಕ್ಕೆ ಹಿಂಗೆ ಅಡ್ಜಸ್ಟ್ ಮಾಡಿಬಿಟ್ರಂದ್ರೆ 5 ಮಂದಿ ಮಾಡೋ ಕೆಲಸ 1 ಎಕರೆಗೆ ಒಬ್ಬ ಮಾಡ್ಬೋದು. ಇದನ್ನ ಅಷ್ಟು ಈಸಿ ಕೆಲಸ ಐತಿ, ಕಡಿಮೆ ಖರ್ಚಿನಾಗ. ಅಂದ್ರೆ ಭಾಳ ಅದಕ್ಕೆ 200 ರೂಪಾಯಿ ಖರ್ಚಾಗೈತಿ. 200 ರೂಪಾಯಿ ಈ ರೀತಿ ರೆಡಿ ಮಾಡ್ಬೋದು. ಒಂದು ರೈತರಿಗೆ ಉತ್ತಮವಾದಂಥ ಇದೊಂದು ಪ್ರಾಡಕ್ಟ್ ಆಗ್ತೈತೆ ನೋಡ್ರಿ.